ಅಧ್ಯಾಯ 13 ದಿನದ ಪಾರಾಯಣ. ಶಿವನು ಪಾರ್ವತಿಗೆ ಮಾಘಮಾಸ ಮಹಿಮೆಯನ್ನು ವಿವರಿಸುತ್ತಿರುವುದು. ವಸಿಷ್ಠ ಮಹರ್ಷಿಗಳು ದಿಲೀಪನಿಗೆ ಮಾರ್ಕಂಡೇಯನ ವೃತ್ತಾಂತವನ್ನು, ಶಿವಲಿಂಗಾಕಾರ ವೃತ್ತಾಂತವನ್ನು ವಿವರಿಸಿದ ಬಳಿಕ ಇನ್ನಷ್ಟು ಕೇಳಬೇಕೆಂಬ ಕುತೂಹಲ ವ್ಯಕ್ತಪಡಿಸಿದ ದಿಲೀಪ ಮಹಾರಾಜನು ಮತ್ತೆ ಹೀಗೆ ಪ್ರಶ್ನಿಸಿದನು: ಪೂಜ್ಯರೇ, ಈ ಮಾಘಮಾಸ ಮಹಿಮೆಯನ್ನು ಇನ್ನಷ್ಟು ಕೇಳಬೇಕೆಂಬ ಕೋರಿಕೆ ಉಂಟಾಗಿದೆ ಎಂದು ಪ್ರಾರ್ಥಿಸಿದಾಗ ವಸಿಷ್ಠರು ಹೇಳತೊಡಗಿದರು. ಮೊದಲು ಪಾರ್ವತೀದೇವಿಗೆ ಶಿವನು, ನಾರದರಿಗೆ ಬ್ರಹ್ಮನು ಮಾಘಮಾಸದ ಮಹಿಮೆಯ ಕುರಿತು ಹೇಳಿದ್ದಾರೆ. ಶಿವನು ಪಾರ್ವತಿಗೆ ಹೇಳಿದ ವಿಧಾನವನ್ನು ವಿವರಿಸಿವೆ ಕೇಳು. ಒಮ್ಮೆ ಪಾರ್ವತೀದೇವಿಯು ಪತಿಯ ಪಾದಗಳಿಗೆ ನಮಸ್ಕರಿಸಿ, ಸ್ವಾಮಿ, ನಿಮ್ಮಿಂದ ಅನೇಕ ಪುಣ್ಯ ವಿಷಯಗಳನ್ನು ಅರಿತಿದ್ದೇನೆ. ಆದರೆ ಪ್ರಯಾಗ ಕ್ಷೇತ್ರ ಮಹಿಮೆಯನ್ನು, ಮಾಘಮಾಸ ಮಹಿಮೆಯನ್ನು ಕೇಳಬೇಕೆಂಬ ಅಪೇಕ್ಷೆ ಉಂಟಾಗಿದೆ ಎಂದು ಕೇಳಿದಾಗ ಶಂಕರನು ಮಂದಹಾಸದಿಂದ ಹೀಗೆ ವಿವರಿಸಿದನು: ದೇವಿ, ನಿನ್ನ ಇಷ್ಟವನ್ನು ಖಂಡಿತ ಈಡೇರಿಸುತ್ತೇನೆ. ಶ್ರದ್ಧೆಯಿಂದ ಕೇಳು. ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಮಾಘಮಾಸದ ಪ್ರಾತಃ ಕಾಲದಲ್ಲಿ ಯಾವ ಮನುಷ್ಯನು ನದಿಯಲ್ಲಿ ಸ್ನಾನ ಮಾಡುತ್ತಾನೋ ಆತನು ಸಕಲ ಪಾಪಗಳಿಂದಲೂ ವಿಮುಕ್ತನಾಗುವುದೇ ಅಲ್ಲದೆ ಜನ್ಮಾಂತರದಲ್ಲಿ ಮೋಕ್ಷವನ್ನು ಹೊಂದುತ್ತಾನೆ. ಹಾಗೆಯೇ ಮಾಘಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿದ್ದಾಗ ಪ್ರಯಾಗ ಕ್ಷೇತ್ರದಲ್ಲಿ ನರನು ಸ್ನಾನ ಮಾಡಿದರೆ ಆತನಿಗೆ ವೈಕುಂಠ ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲ, ಜೀವನದಿ ಇಲ್ಲದಿದ್ದರೂ ಕಡೆಗೆ ಗೋದಾವರಿಯಲ್ಲಿ ಮುಳುಗುವಷ್ಟು ನೀರಿರುವ ಕಡೆಯಲ್ಲಾಗಲಿ ಸರೋವರದಲ್ಲಾಗಲಿ ಮಾಘಮಾಸದ ಪ್ರಾತಃ ಕಾಲ ಸ್ನಾನ ಉನ್ನತ ಫಲವನ್ನು ನೀಡುತ್ತದೆ. ಸಮಸ್ತ ಪಾಪಗಳು ಬಿಟ್ಟು ಹೋಗುತ್ತವೆ. 2ನೇ ದಿನದ ಸ್ನಾನ ಮಾಡಿದರೆ ವಿಷ್ಣು ಲೋಕಕ್ಕೆ ಹೋಗುತ್ತಾರೆ. 3ನೇ ದಿನದ ಸ್ನಾನದಿಂದ ವಿಷ್ಣು ದರ್ಶನ ಉಂಟಾಗುತ್ತದೆ. ಮಾಘಮಾಸದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿರುವ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಆ ಮನುಷ್ಯನಿಗೆ ಮರುಜನ್ಮ ಇರುವುದಿಲ್ಲ. ಮಾಘಮಾಸವಿಡೀ ಪ್ರಾತಃ ಕಾಲದಲ್ಲಿ ನದಿ ಸ್ನಾನ ಮಾಡಿ ಶ್ರೀಮನ್ನಾರಾಯಣನನ್ನು ಪೂಜಿಸಿ ಸಾಯಂಕಾಲ ಸಮಯದಲ್ಲಿ ಮಾಘಪುರಾಣ ಓದಿ ವಿಷ್ಣು ಮಂದಿರದಲ್ಲಾಗಲಿ ಶಿವಾಲಯದಲ್ಲಾಗಲಿ ದೀಪ ಬೆಳಗಿಸಿ ಪ್ರಸಾದ ಸೇವಿಸಿದರೆ ಆತನಿಗೆ ಖಂಡಿತವಾಗಿಯೂ ವಿಷ್ಣುಲೋಕ ಪ್ರಾಪ್ತವಾಗುತ್ತದೆ. ಅಲ್ಲದೆ ಪುನರ್ಜನ್ಮ ಎಂದಿಗೂ ಇರುವುದಿಲ್ಲ. ಈ ರೀತಿ ಯಾವ ಮನುಷ್ಯನು ಮಾಘಮಾಸ ಸ್ನಾನ ಕಾರ್ಯಗಳನ್ನು ನೆರವೇರಿಸಿರುವುದಿಲ್ಲವೋ ಅವನಿಗೆ ನರಕಯಾತನೆ ಆಗುತ್ತದೆ. ಜಾತಿ ಭೇದಗಳಿಲ್ಲದೆ ಎಲ್ಲರಿಗೂ ಮಾಘಮಾಸದ ಮಹಿಮೆಯನ್ನು ತಿಳಿಸಿ ಅವರಿಗೆ ಪ್ರೇರೇಪಿಸಿದರೂ ಸಹ ಪುಣ್ಯಲೋಕಕ್ಕೆ ಹೋಗುತ್ತಾರೆ. ಮಾಘಮಾಸದ ಫಲವು ಎಂಥದ್ದೆಂದರೆ, 100 ಅಶ್ವಮೇಧ ಯಾಗ ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟರೆ ಎಂತಹ ಪುಣ್ಯಫಲವು ಉಂಟಾಗುತ್ತದೆಯೋ ಮಾಘಮಾಸ ಸ್ನಾನದಿಂದ ಅಂತಹ ಪುಣ್ಯಫಲ ಉಂಟಾಗುತ್ತದೆ. ಆದ್ದರಿಂದ ಪಾರ್ವತಿ, ಮಾಘಮಾಸ ಸ್ನಾನದಿಂದ ಎಂತಹ ಫಲ ಎಂದು ವಿವರಿಸಿ ನಿನಗೆ ಹೇಳಿದ್ದೇನೆ, ಅದನ್ನೇ ನೀನು ಆಚರಿಸು ಎಂಬಲ್ಲಿಗೆ 13ನೇ ಅಧ್ಯಾಯವು ಸಮಾಪ್ತವು.